ನಮ್ಮ ಮನಸ್ಸು ನಮ್ಮ ಹೆಂಡ್ರು ಎಲ್ಲ ಸೂಪರು. ಏನು ಹೆಚ್ಚೆ ಸಾಮಾನ? ಹೆಚ್ಚೆ ಸಾಮಾನು ಅಂದ್ರೆ ಸಾಮಾನುಗಳು ಬಾಣಂತಿಗೆ ಬೇಕಾಗಿರೋ ಸಾಮಾನುಗಳು ತಂದ್ಕೊಡೋದಕ್ಕೆ ಹೆಚ್ಚೆ ಸಾಮಾನು ಅಂತಾರೆ. ನೀನು ತುಂಬಾ ಆಡ್ತಾ ಇದೆ ಜಾನ್ವಿ, ಸ್ವಲ್ಪ ಅಲ್ಲ. ಈಗ ನೋಡಿ ಸುಬ್ಬಿ ಹೆಂಗೆ ಆಕ್ಟ್ ಮಾಡ್ತಾಳೆ ಅಂತ ಗೊತ್ತಾಯಿಲ್ಲ. ಗ್ಯಾಪಲ್ಲಿ ಡ್ಯಾನ್ಸ್ ಕಥೆ ಇರೋದು ತಾನೆ, ನಂಗೆ ಗೊತ್ತು. ಅಮ್ಮ ಅದು ತೊಂದರೆ ಅಲ್ಲ, ಅರ್ಥ ಆಯ್ತಾ? ನನ್ನ ಮಗಳು ಬಾಣಂತನ ಮಾಡೋದು ಮಗಳನ್ನ ಎತ್ತ ಮೇಲೆ ನನ್ನ ಕರ್ತವ್ಯ ಅದು. ಗೈಸ್ ಇವ್ನು ಹೆಂಗ್ ಆಡ್ತಾ ಇದ್ದಾನಂದ್ರೆ ಗುಡ್ ಆಟ ಆಡ್ತೀನಿ. ಹಾ ಅಲ್ವಾ, ಕರೆಕ್ಟ್ ಕರೆಕ್ಟ್. ಇನ್ನು ನಾನು ನಿಮ್ಮ ಮಗಳು ಅವಳ ಡಿಸೈಡ್ ಮಾಡಿ ಕರೆಕ್ಟ್. ಅವರು ನಮ್ಮ ಅಳಿಯ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲರೂ ಬಿಟ್ಬಿಟ್ಟು ಬರೋದು. ಆ್ಯಂಡ್ ಆ್ಯಕ್ಚುಲಿ ಮೋಸ್ಟ್ಲಿ ನೀವು ನೋಡಿರ್ತೀರ ಅವ್ರು ಎಣ್ಣೆ ಬ್ಲಾಗಲ್ಲಿ ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ರು ಮೊಮ್ಮಕ್ಕಳನ್ನ ಮೇಜರಾಗಿ. ಏನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಇಲ್ಲಿಗೆ ಬರಬೇಕಂತ ಅಥವಾ ನಾವು ಅಲ್ಲಿಗೆ ಹೋಗ್ಬೇಕು, ಅದೆರಡೂ ಕೂಡ ಆಗ್ತಾಯಿಲ್ಲ. ಯಾಕಂದರೆ ಅಮ್ಮ ಇಲ್ಲ ಅಂತಂದರೆ ಅಲ್ಲಿ ಒಂದಷ್ಟು ಕೆಲಸಗಳು ನಡೆಯಲ್ಲ. ಅವರೇ ಅಡುಗೆ ಮಾಡಬೇಕು, 10 ಜನಕ್ಕೆ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಅಡುಗೆ ಗಿಡ್ಗೆದೆಲ್ಲ, ಜೊತೆಗೆ ಪ್ರಸಾದ ಕೂಡ ಅಮ್ಮನೇ ಮಾಡಬೇಕು. ಹಾಗಾಗಿ ನಮ್ಮ ಅತ್ತೆ ಬ್ಯುಸಿ ಇರ್ತಾರೆ, ಬರೋಕ್ಕಾಗಲ್ಲ. ರಿಯಲಿ ಮೌಲೇಶ್ವರಿ ಅವರು ಈಗ ನೀವು ಅಬ್ಸರ್ವ್ ಮಾಡಿದ್ರಲ್ವಾ, ಮೌಲೇಶ್ವರಿ ಸ್ವಲ್ಪ ಜೋಶಲ್ಲಿದ್ದಾರೆ, ಜೋಶಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಗೈಸ್ ನನ್ನನ್ನು ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೆ, ಆದರೆ ನೀವೆಲ್ಲರೂ ನನ್ನ ಅರ್ಥ ಮಾಡ್ಕೊತೀರಾ ಅಂತ ವಾಟ್ ಐ ಬಿಲೀವ್. ನನ್ನ ಸಿಚುವೇಶನ್ ಹೇಗಿದೆ ಅಂದರೆ ನನಗೆ ಹಿಂಗೆ ಜಾಸ್ತಿ ಹೊತ್ತು ಹಿಡ್ಕೊಳಕ್ಕಾಗ್ತಾ ಇಲ್ಲ, ನನ್ನ ಕೈ ಹಿಂಗೆ ಬಿದ್ದೋಗ್ತಾ ಇದೆ. ಈಗ ನಾನು ಸ್ವಲ್ಪ ಜೋಶಾಗಿ ಮಾತಾಡೋಣ, ಇನ್ಮೇಲಿಂದ ನಿಮಗೆ ಜಾಸ್ತಿ 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 ಎಂಟರ್ಟೈನ್ಮೆಂಟ್ ಎಲ್ಲ ಕೊಡೋಣ. ನಾನು ಜೋಶಾಗಿ ಮಾತಾಡಿದ್ರೆ ನೀವು ಜೋಶಾಗಿ ನೋಡ್ತೀರಾ ನನ್ನ ವಿಡಿಯೋನ. ಜೋಶಲ್ಲಿ ಇರ್ತೀರಾ ಅಂತ. ಬೇಸಿಕಲಿ ಏನು ಗೊತ್ತಾ, ಅದು ನೀವು ಆಲ್ರೆಡಿ ಒಂದಷ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ಮೌಲಿ ಅವರು ತುಂಬ ಯಾವಾಗಲೂ ಸಪ್ಪಗೆ ಇರ್ತಾರೆ. ಗೈಸ್ ನಾನು ಈಗ ಡೆಲಿವರಿ ಮಾಡಿಸ್ಕೊಂಡ್ ಬಂದಿದ್ದೀನಲ್ವಾ, ಅದಕ್ಕೆ ಸಪ್ಪಗೆ ಮಾತಾಡ್ತಾ ಇದ್ದೆ. ಈಗ ಡೆಲಿವರಿ ಮುಗಿಸಿ 1 ಮಂತ್ ಆಗಿದೆ, ನಾನು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ. ಬಟ್ ನಾನು ಏನು ಹೇಳ್ದೆ ಹೋಗ್ಲಿ, ನನ್ನ ಆಡಿಯನ್ಸ್ಗೆ ನಾನು ಏನು ಅಂತ ಗೊತ್ತು. ಅಂಡ್ ಇನ್ನೊಂದು ಏನು ಗೊತ್ತಾ ವಿಷಯ, ನಿಮ್ಮೆಲ್ರಿಗೂ ಹೇಳಬೇಕು, ನಂಗೆ ಖುಷಿ ಆಗ್ತಿರೋ ವಿಷಯ. ಇಲ್ಲಿ ನೋಡಿ ನನ್ನ ಕೂದಲು ಬೆಳೆದಿದೆ. ನಿಜವಾಗ್ಲೂ ಡಾರ್ಲಿಂಗ್ಸ್, ನಿಜವಾಗ್ಲೂ ಇವಳಷ್ಟು ಪಾಪ ಎಷ್ಟು ದಿನ ತಲೆ ಕೆಡ್ಸ್ಕೊಂಡು ಇದೇ ಒಂದು ಯಾಕಂದ್ರೆ ಬಿಕಾಸ್ ನೀವೆಲ್ಲರೂ ನನ್ನ ತುಂಬಾ ಖುಷಿ ಪಟ್ಟಿ ಪ್ರೀತಿಯಿಂದ ನೋಡ್ತಾ ಇದ್ರಿ. ಬಟ್ ಇದೊಂದು ಡಿಸಿಷನ್ ಯಾಕೋ ನನ್ನ ಹೇಟ್ರೇಡ್ಗೆ ನೂಗ್ತಿದ್ಯಾ ಅನ್ನೋ ತರ ಎಲ್ಲ ಎಲ್ಲೋ ಒಂದ್ ಕಡೆ ಫೀಲ್ ಆಯ್ತು. ಬಟ್ ನೀವೆಲ್ರಿಗೂ ಗೊತ್ತು, ಮೌಲ್ಯ ರಿಮೇನ್ಸ್ ದ ಸೇಮ್, ಅದನ್ನ ಎಲ್ರಿಗೂ ಹೇಳಿದ್ದೀನಿ. ನೀವೇನು ಹೇಳ್ತೀರಾ? ನಾನು ಹೇರ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ನಾನು ಚೇಂಜ್ ಆಗಿಲ್ವಲ್ಲ. ಇಲ್ಲ ಕಣೆ, ಮನ್ಸು ಬರುದು. ನಮ್ಮ ಮನ್ಸು ನಮ್ಮ ಹೆಂಡ್ರು ಎಲ್ಲ ಸೂಪರು. ಸೊ ಇವತ್ತು ನಮ್ಮ ಮನೆಗೆ ಮಧು ಅಕ್ಕ, ಜಾನ್ವಿ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ಆನವಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಜಾನ್ವಿಯಲ್ಲಿ ಹಾಯ್ ಜಾನ್ವಿ. ಓಕೆ, ಇಲ್ಲಿ ಕೇಳಿ, ಇಲ್ಲಿ ಬನ್ನಿ. ಇಲ್ಲಿ ನಮ್ಮ ಅಜ್ಜಿ ಈಗ ತಂದು ನೀನು ಬ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಸಣ್ಣ ಆಗ್ಬಿಟ್ಲು ಅಂತ ಬಿಟ್ಟು, ಸಣ್ಣ ಆಗಿದಳ. ಗೈಸ್ ಅವರು ಹೇಳ್ತಾ ಇರ್ಬೋದು, ಬಟ್ ಸತ್ಯ ಮಾತಾಡ್ತೀನಿ ನಾನು. ಇನ್ಮೇಲಿಂದ ಸತ್ಯ ಮಾತಾಡ್ತೀನಿ. ಮುಂಚೆ ಎಲ್ಲ ಸತ್ಯನೇ ಮಾತಾಡ್ತಾ ಇದ್ದು. ಸತ್ಯ ಸತ್ಯ ಅಂತ ಇದೆಯಾ? ತುಂಬಾ ಚೆನ್ನಾಗಿದ್ಯಾ ನೋಡಕ್ಕೆ, ತುಂಬಾ ಶಿಲ್ಪಿಯಾಗಿ ಒಂದು ಸ್ಕಾರ್ಫ್ ನ ಕಟ್ಬಿಡು, ಕೂದಲು ಬೆಳೀತದೆ. ಗೈಸ್ ನಿಮ್ಗೆ ಗೊತ್ತಾ, ನಮ್ಮ ಅಜ್ಜಿ ಮುಡಿ ಕೊಟ್ಟಿದ್ರು ನೋಡಿ ಇವಾಗ. ಅಂಡ್ ನೀವೆಲ್ಲ ನಿಮ್ಗೆ ಹೆಂಗೆ ಇಷ್ಟು ಚೆನ್ನಾಗಿದೆ ಕೂದಲು ಅಂತ ಕೇಳ್ತೀರಾ ಗೊತ್ತಾ? ಇದು ಹೆರಿಡಿಟ್ರಿ. ಹೇಳಜ್ಜಿ, ಎಷ್ಟು ನೀನು ಏನಕ್ಕೆ ಮುಡಿ ಕೊಟ್ಟಿದ್ದಲ್ಲ? ಇದು ನಾನು ಇದು ಸೃಜನ್ಗೆ ಕಾಲು ನೋವು ಅಂತ ತೃಪ್ತಿ ಮುಡಿ ಕೊಟ್ಟು ಬಂದಿದ್ದೆ. ಕರೆಕ್ಟ್. ಓಕೆ, ಇವಾಗ ಇಲ್ಲಿವರೆಗೆ ಇದು ಎಂಟ್ರಿ ಕೊಟ್ಟಿರಲಿಲ್ಲ, ಹೇಳು ಎಂಟ್ರಿ ಕೊಟ್ಟಿದ್ದಾಳೆ. ಇದಕ್ಕಿಂತ ಮುಂಚೆ ಏನೇನಾಯ್ತು, ಇವರು ಎಂಟ್ರಿ ಬಂದಾಗ, ಇವರ ಹೊರಗಡೆ ಬಂದಾಗ ಏನೇನೋ ಸಾಮಾನುಗಳು ತಗೊಂಡ್ಬಂದ್ರು, ಆ ವಿಡಿಯೋಗಳು ನೋಡ್ಕೊಂಡು ಬಂದಿದ್ದೀವಿ. ಈಗ ಆ ಗ್ಯಾಪಲ್ಲಿ ನಮ್ಮ ಸುಬ್ಬಿ ಅವ್ರನ್ನ ಮಾತಾಡ್ಸೋಣ. ತುಂಬ ದಿನಗಳಾಯಿತು ಪ್ರೋಮೋ ವ್ಲಾಗ್ಸಲ್ಲಿ ಸುಬ್ಬಿ ಅವ್ರನ್ನ ನೋಡಿ. ಏನ್ರಿ ಪ್ರಭಾವತಿ, ವ್ಲಾಗ್ಸ್ ಇಲ್ಲದೆ ಅಪ್ಪು ಸುದ್ದಿ ವ್ಲಾಗ್ಸ್. ಹೌದೌದು, ಹೇಗಿದ್ದೀರಾ? ಹೇಗಾಗ್ತಿದೆ? ಹೇಗೆ ಅನ್ನಿಸ್ತಾ ಇದೆ ವ್ಲಾಗ್ಸ್ ಎಲ್ಲ ಮಾಡ್ತಾ? ಬಿಸಿ. ಓಹ್, ಅಂಡ್ ತುಂಬ ಖುಷಿ ಆಗೋದೇನೆಂದರೆ, ನಮ್ಮಮ್ಮ ಎಷ್ಟು ಏನಪ್ಪ ಟಯರ್ಡ್ ಆಗಿರ್ತಾರೆ ಅಥವಾ ಬ್ಯುಸಿ ಆಗಿರ್ತಾರೆ, ಅದರ ಮಧ್ಯದಲ್ಲೂ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಮಾಮ್. ಯಾ, ಸೂಪರ್ ಪ್ರಭಾವತಿ, ವೆಲ್ ಡನ್. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮಗಳಿಗೆ ಹೆಸರಿಟ್ವಿ ಇವತ್ತಲ್ಲ, May 10. May 10th ಬಂದು ಆ್ಯಕ್ಚುಲಿ ಆನವ್ ಬರ್ಡೇ. ಆ್ಯಂಡ್ ಜೊತೆಗೆ ನಾವು ನಾಮಕರಣನೂ ಮಾಡಿಬಿಟ್ವಿ.
ಅಮೇಯ ಗಣೇಶ್ ಅಂತ ಇಟ್ವಿ. ನೀವೆಲ್ಲರೂ ಅದರದ್ದು ಮೀನಿಂಗು ಕೂಡ ಕಮೆಂಟಲ್ಲಿ ತಿಳಿಸಿದ್ರಿ. ಸೊ ಈಗ ಆನವ್ ಅಮೇಯ ಗಣೇಶ್ ಅಂತ ಇಡಬೇಕು ಅಂತ ಆಸೆ ಪಟ್ಟಿದ್ದು ನಮ್ಮ ಅಮ್ಮು ಅಕ್ಕ ಅಮೃತ ಅವರು, ಅವ್ರ ಅತ್ತೆ. ಆನವು ಅಷ್ಟೇ ಅಮ್ಮು ಅಕ್ಕನೇ ಇಟ್ಟಿದ್ದು, ಆ್ಯಂಡ್ ಅಮೇಯನೂ ಕೂಡ ಅವ್ರ ಅತ್ತೆನೇ ಇಟ್ಟಿದ್ದು. ನನಗೇನು ಅನಿಸುತ್ತೆ ಅಂದರೆ ಅತ್ತೆ ಡಿಸರ್ವ್ಸ್ ಮೋರ್, ಏನಂತಾರೆ, ಮೋರ್ ಫ್ರೀಡಮ್ ಟು ಕೀಪ್, ಎಲ್ಲ ಅಧಿಕಾರಗಳು ಅವರಿಗೆ ಸಿಗಬೇಕು. ಅವ್ರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಮದುವೆ ಆಗೋವರೆಗೂ ಅವ್ರ ಪಾತ್ರ ದೊಡ್ಡದಾಗಿರುತ್ತೆ. ಯಾಕಂದರೆ ನಾನು ಒಂದು ಅಕ್ಕ, ಐ ಕ್ಯಾನ್ ಫೀಲ್ ದಟ್ ಐ ಡೋಂಟ್ ಮೇಕ್ ಎನಿ ರಿಸ್ಟ್ರಿಕ್ಷನ್. ನಾನು ಎಲ್ಲನೂ ಅಮ್ಮು ಅಕ್ಕನ ಕೇಳಿ ಅಥವಾ ಸಜೆಷನ್ ತೊಗೊಂಡೇ ಮಾಡ್ತೀನಿ. ನಾನು ನೋ ಅಥವಾ ರಿಸ್ಟ್ರಿಕ್ಷನ್ ಮಾಡೋದು ಅದೇನೂ ಮಾಡೋಕ್ಕೆ ಹೋಗಲ್ಲ. ಮೋರ್ ಓವರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮು ಅಕ್ಕ ಅಂದರೆ. ಆ್ಯಂಡ್ ಅತ್ತೆ ಕಂಪ್ಲೀಟ್ ಲವ್ ನನ್ನ ಮಕ್ಳಿಗೆ ಸಿಗಬೇಕು, ಅಜ್ಜಿ ತಾತನ ಕಂಪ್ಲೀಟ್ ಪ್ರೀತಿ ನನ್ನ ಮಕ್ಳಿಗೆ ಸಿಗಬೇಕು ಅನ್ನೋ ಸೆಲ್ಫಿಶ್ನೆಸ್ ನನಗೆ. ಆ್ಯಂಡ್ ಎನಿ ಡಿಸಿಷನ್ ಅವರೇ ತೊಗೋಬೇಕು ಅಂತ ನಾನು ಆಸೆ ಪಡ್ತೀನಿ ಪ್ರತಿ ಸಲನೂ. ಹಾಗೆ ಅಮ್ಮು ಅಕ್ಕ ಹೇಳಿದಾಗೆ ಅಮೇಯ ಅಂತ ಹೆಸರಿಟ್ವಿ. ಆನವ್ಗೂ ಕೂಡ ಅವರೇ ಇಟ್ಟಿದ್ದು. ಸೊ ಥ್ಯಾಂಕ್ ಯು, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಈ ಸಲ ನಾವು ಹೋದಾಗಲೂ ಅಷ್ಟೇ, ಪ್ರತಿ ಸಲನೂ ನಾನು ನೋಡ್ಕೊಳ್ಳೋದಕ್ಕಿಂತ ನನ್ನ ಮಕ್ಕಳನ್ನ ಅವ್ರು ನೋಡ್ಕೊತಾರೆ. ಅದು ನಂಗೆ ಐ ಫೀಲ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಬಿಟ್ಕೊಡ್ಬೇಕು ಯಾವತ್ತೂ ಅಷ್ಟೇ. ಬಿಟ್ಕೊಟ್ಟ ಅದು ಯಾವಾಗಲೂ ಟೂ ವೇ ಆಫ್ ಸ್ಯಾಕ್ರಿಫೈಸ್ ಅಥವಾ ಟೂ ವೇ ಆಫ್ ಲವ್ ಇರಬೇಕು, ಅವಾಗೇ ಅದು ಚೆನ್ನಾಗಿರುತ್ತೆ. ಬಿಟ್ಕೊಡೋದ್ರೇ ಖುಷಿ, ಅವ್ರಿಗೂ ಕಂಫರ್ಟೇಬಲ್. ಅಲ್ಲ, ಆ್ಯಕ್ಚುಲಿ ಏನಂದರೆ ಪ್ರತೀಕ್ನ ತುಂಬ ಹತ್ರದಲ್ಲಿ ನೋಡಿರೋದು ಅಥವಾ ಸಾಕಿರೋದು ಅಥವಾ ವಾಟ್ ಎವರ್, ಅದು ಜಾಸ್ತಿ ಅಮ್ಮು ಅಕ್ಕಂಗೆ ಗೊತ್ತಿರುತ್ತೆ, ಮೋರ್ ದ್ಯಾನ್ ಮಾಮ್. ಯಾಕಂದರೆ ಆಡ ಬಂಗಾಡಮ್ಮ ಆಸ್ ಎ ಸಿಸ್ಟರ್ ಐದು ಆರದು ಅಮ್ಮು ಅಕ್ಕಂಗೂ ಪ್ರತೀಕ್ಗೂ ತುಂಬ ಕಡಿಮೆ ವರ್ಷ ಡಿಫ್ರೆನ್ಸು. ನನಗೆ ಮತ್ತು ಅಪ್ಪುಗೆ ತುಂಬ ಜಾಸ್ತಿ ವರ್ಷ ಡಿಫ್ರೆನ್ಸು. ಸೊ ಅದಕ್ಕೆ ನಾನು ಜಾಸ್ತಿ ರೇಗಿಸ್ತೀನಿ. ತಾನೇ ಮಮ್ಮಿ? ನಾನು ಇವಾಗ ಲಡ್ಡು ತಿಂತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಲಡ್ಡು. ನಮ್ಮ ಅತ್ತೆ ಮಾಡಿಕೊಟ್ಟಿರೋದು, ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿದ್ದೀನಿ, ಗ್ಯಾಸ್ ಆಚೆ ಬರಲಿ ಅಂತ. ಅದು ಅವ್ರಿಗೆ ವಿಷ ಥರ ಇದೆಯಂತ. ನೆನೆ ತಿಂದಾಗ ಸುಮ್ಮನೆ ಓವರಾಗಿ ಅಂತಾರೆ ನಮ್ಮಮ್ಮ. ಇದಿದೆ ನೋಡಿ, ನಮ್ಮಮ್ಮ ಎಂಥ ಕಳ್ಳಿ ಗೊತ್ತಾ, ತಿನ್ನಲ್ಲ ಅಂದಿದ ತಕ್ಷಣ ಈ ಡ್ರೈ ಫ್ರೂಟ್ಸ್ ಉಂಡೆ ಒಳಗಡೆ ಆ ಡ್ರೈ ಫ್ರೂಟ್ಸ್ ಉಂಡೆನೂ ಹಾಕ್ಬಿಟ್ಟಿದ್ದಾರೆ. ನಾನು ಹೆಂಗಿದ್ರು ಚಿಕ್ಕದೇ ಎತ್ಕೊಂಡು ತಿನ್ನೋದು ಅಂತ ಎತ್ಕೊಂಡು ಬಾಯಿಗೆ ಹಾಕೊಂಡ್ರೆ ಅದು ಹೆಂಗಿತ್ತು ಗೊತ್ತಾ, ಕೈ ಅನಿಸುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನಬೇಕಾಗತ್ತೆ. ಆಂಟಿ ನಗ್ತವ್ರೆ. ಸುದ್ದಿ ಎರಡೂ ಕಷ್ಟ. ನೋಡಿದ್ರಾ ನೀವೆಲ್ಲ? ನೋಡಿದ್ರಾ ನಾನು ಕೂದಲು ಬೀಳ್ತಿದ್ದೆ? ನೋಡಿದ್ರಾ? ಇಷ್ಟುದ್ದ ಬೆಳೆದ್ಬಿಟ್ಟದೆ ಮಮ್ಮಿ. ನಿಜ ಹೇಳಿ, ಸತ್ಯ ಮಾತಾಡೋ. ನಾನು ಬೆಳಗ್ಗೆಯಿಂದ ಅಷ್ಟು ಫೋನ್ ನೋಡಿರಲಿಲ್ಲ, ಇವಾಗ ಫೋನ್ ನೋಡಿದೆ. ದಿಲೀಪ್ ರಾಜ್ ಸರ್ ಅವರು ಇನ್ನಿಲ್ಲ ಅನ್ನೋದು ನೋಡಿದೆ. ಸಿಕ್ಕಾಬಡೆ ಬೇಜಾರಾಯಿತು. ಅಂದರೆ ಒಂಥರ ಡೈಜೆಸ್ಟೇ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಇಮಿಡಿಯೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಲವ್ ಗುರು, ಮಿಲನ, ಇದೆಲ್ಲ ಮರೀದಿರೋ ಅಂತಹ ಒಂದು ಕ್ಯಾರೆಕ್ಟರ್ಗಳು ಅವರು ಮಾಡಿರೋ ಸಿನಿಮಾ. ಆ್ಯಂಡ್ ಹಿಟ್ಲರ್ ಕಲ್ಯಾಣ, ಅದು ಹಿಟ್ಲರ್ ಕಲ್ಯಾಣ ಏನಕ್ಕೆ ಇದು ಅಂದರೆ ಅದಕ್ಕೆ ಆಡಿಷನ್ ಬಂದಿತ್ತು, ನಾನು ಅವಾಗ ಹೋಗೋಕ್ಕಾಗಲಿಲ್ಲ. ಅದು ತುಂಬ ನೆನಪಾಗುತ್ತೆ. ಆ್ಯಂಡ್ ಇದು ಹಾರ್ಟ್ ಅಟ್ಯಾಕ್ ಅಂತ ಅಂದಿದ ತಕ್ಷಣ ನನಗೆ ತುಂಬ ಬೇಜಾರಾಗದೆ. ನಮ್ಮ ಮಾವ ತೀರ್ಕೊಂಡಿದ್ದು 35 ಇಯರ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡಿದ್ದು. ಹರ್ಷ ಅವರ ಡ್ಯಾಡಿ ಅಂದರೆ ನಮ್ಮಮ್ಮ ಅವರ ತಮ್ಮ. ಸೊ ಅದು ನಮ್ಮ ಮನೇಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಫಾದರ್ಸ್ ಡೇ ದಿನ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಬೇಕು. ಅವ್ರ ಮನೆಯವ್ರಿಗೆಲ್ಲ ಇದು ಹೆಂಗೆ ತಡ್ಕೊತಾರೋ. ಬೇಜಾರಾಯಿತು ಕಣಮ್ಮ, ತುಂಬ ಬೇಜಾರಾಯಿತು.
ಸ್ವಲ್ಪ ಜೋರಾಗಿ ಮಾತಾಡಮ್ಮ, ಕೇಳಿಸಲ್ಲ. ಏನು ಈ ಥರ ಆಗೋಗ್ಬಿಟ್ರೆ ಅಂತ ತುಂಬ ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು. ಅಂದರೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಈ ಲೈಫ್ ಸ್ಟೈಲಿಂದ ಅಥವಾ ಟೈಮ್ ಬಂದಾಗ ನಾವು ಹೋಗ್ಲೇಬೇಕಾಗತ್ತಾ? ಹೋಗ್ಲೇಬೇಕು. ಇನ್ನೊಂದೇನು ಗೊತ್ತಾ, ನನ್ನ ಅನುಭವ ಹೇಳ್ತಾ ಇರೋದು ನಾನು. ಬದುಕಬೇಕು ಅಂತ ಇದ್ರೆ ಖಂಡಿತ ಯಾವುದೋ ಹಾಸ್ಪಿಟ್ಲು ಯಾರೋ ಎತ್ಕೊಂಡಾಗ ಹಾಕೋದೋ ಮಾಡೋದು ಇರುತ್ತೆ. ಅದು ಇಲ್ಲ, ನಮ್ಮ ಕರ್ಮ ಕಳೆದಿತ್ತು ಅಂದರೆ செய்யಲ್ಲ. ಅದೇ ಸತ್ಯ. ಅಂದರೆ ಅಂಥ ಸಾವು ಅದೃಷ್ಟವಂತರು ಅವರು. ಆ ಲೆಕ್ಕಾಚಾರ ತಗೊಂಡ್ರೆ ಅವ್ರ ಹೆಂಡತಿ ಮಕ್ಕಳು ನೋಡಿದಾಗ ಭಾಳ ಅಯ್ಯೋ ಅನಿಸುತ್ತೆ. ನಮಗೇ ಬೇಜಾರಾಗ್ತಾರೆ ಅಂತಂದಾಗ ಇನ್ನು ಅವ್ರ ಫ್ಯಾಮಿಲಿಗೆ ಎಷ್ಟು ಪೇನ್ ಆಗುತ್ತೆ ಹೇಳು. ಅದೃಷ್ಟವಂತರಿಗೆ ಮಾತ್ರ ಅಂತ ಸಾವು ಸಿಗೋದು ಅಂತ ಅನ್ಕೊತೀನಿ ನಾನು ಮಾತ್ರ. ಹೀಗಿದ್ದು ಹೀಗೆ ಹೋಗ್ತಾರೆ ಅಂದರೆ ಇಷ್ಟಿದ್ರು ನಾನು ಜನ ಹೊಟ್ಟೆ ಕಿಚ್ಚು ಪಡೋದು, ಅವ್ರನ್ನ ಸಾಯ್ಸಕ್ಕೆ ಟ್ರೈ ಮಾಡೋದು, ಇವ್ರನ್ನ ಸಾಯ್ಸಕ್ಕೆ ಟ್ರೈ ಮಾಡೋದು, ಮಾಟ ಮಂತ್ರಗಳು ಮಾಡೋದು, ಆಮೇಲೆ ಹೊಟ್ಟೆ ಕಿಚ್ಚು ಪಡೋದು, ಆಮೇಲೆ ಅವನು ಹಾಳಾಗೋಗ್ಲಿ ಅನ್ನೋದೆಲ್ಲ ಮಾಡ್ತಾರೆ. ಅದು ಹೇಗೆ ಅಂತ ನನಗೆ ಅರ್ಥನೇ ಆಗಲಿ. ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರೋದು. ಎಷ್ಟು ದಿವಸ ಬದುಕೋದು? ನಾವೇನು ಬರೆದು 100 ವರ್ಷದ ಮೇಲೆ ಬದುಕ್ತೀವಿ ಅಂತ ಬರೆದು ಮಡಿಕೊಂಡು ಬಂದಿದ್ದಿದ್ರೆ ಇನ್ನು ಪ್ರಪಂಚ ಏನೇನಾಗ್ಬೋದಾಗಿತ್ತು. ಭಾಳ ಬೇಜಾರಾಗುತ್ತೆ. ಅಂದರೆ ಇದ್ದಿಷ್ಟು ದಿವಸ ಪ್ರೀತಿ ಹಂಚ್ಬೇಕು, ಸುಖ ಹಂಚ್ಕೋಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ಬದುಕಬೇಕು. ಅಷ್ಟು ಬಿಟ್ಟರೆ ಇದೆಲ್ಲ ದೇವರಾಣೆ. ಇವರೆಲ್ಲ ಪಾಠ ಕಲಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಆದರೂ ಜನ ಕಲಿಯೋದು ಅಷ್ಟರಲ್ಲೇ. ಕಲಿಯಲ್ಲ. ಯಾರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರು ಬದುಕಿದ್ರೆ ಒಬ್ರಿಗೆ ಆಗೋದಿಲ್ಲ. ಏನಕ್ಕೆ? ಯಾವ ಇವ್ರು ಸರಿ ಆಯ್ತು, ಅವ್ರನ್ನ ಹಾಳು ಮಾಡಿ ಇವ್ರು ಏನಾದರೂ ಬರೋದು ಗಂಟೆ ಏನಾರ ಬರುತ್ತಾ? ಏನೂ ಇಲ್ಲ. ಅವ್ರ ಆತ್ಮತೃಪ್ತಿ ಆಗಬಹುದೇನೋ ಅಷ್ಟೇ, ಬಿಟ್ರೆ ಏನಿಲ್ಲ. ಆದ್ರೂ ಆತ್ಮತೃಪ್ತಿ ಹೆಂಗಮ್ಮ ಆಗುತ್ತೆ? ಆ ಗಿಲ್ಟಲ್ಲೇ ಸಾಯ್ತಾ ಇರ್ತಾರಲ್ಲ. ಅದು ಎಂಡು ಆಮೇಲೆ ಒಂದು ಏನು ಗೊತ್ತಾ, ಸತ್ಯನೇ. ಲೇಟ್ ಆಗಬಹುದು ಅಷ್ಟೇ, ಬಿಟ್ರೆ ಸತ್ಯನೇ, ಸುಳ್ಳು ಸುಳ್ಳೆ, ಆಮೇಲೆ ಮೋಸನೇ. ಗೊತ್ತಾ, ಒಬ್ರಿಗೆ ಒಳ್ಳೇದ್ ಮಾಡಿ ಅಥವಾ ನಮ್ಮ ಮನ್ಸಲ್ಲಿ ಏನು ಕಪಟ ಇಲ್ಲದೆ ನಾವು ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ತೀವಿ. ತಲೆ ಎತ್ಕೊಂಡು ಓಡಾಡ್ಬೋದು. ಅದೇ ನೀನಾರ ಕೆಟ್ಟ ಕೆಲಸ ಮಾಡಿ ಅಥವಾ ಏನಾದ್ರೂ ಒಬ್ರಿಗೆ ಕೆಟ್ಟದ್ ಬಯಸಿದ್ರು ಕೂಡ ಇಲ್ಲಿ ನಿನಗೆ ಯಾರು ಕಾಣ್ತಾ ಇರ್ಬೋದು, ಮೇಲೊಬ್ಬ ಭಗವಂತ ನೋಡಿರ್ತಾನೆ, ಬಂದು ಹೇಳಲ್ಲ. ಓಕೆ, ಇಲ್ಲಿ ಭಗವಂತನ ಇಟ್ಕೊಂಡಿರ್ತೀಯಲ್ಲ ನೀನು, ಅದು ನಿನಗೆ ಹೇಳಲ್ವಾ? ನಿನಗೆ ಮೋಸ ಮಾಡಿದಾರೆ ಸರಿನಾ? ನಿನಗೆ ಮೋಸ ಮಾಡಿದಾರೆ, ಇದಕ್ಕೆ ಹೆಂಗ್ ಉತ್ತರ ಕೊಟ್ಟು ಬದುಕ್ತಾರೆ ಅಂತ ನಂಗೆ ಅರ್ಥ ಆಗಿಲ್ಲ. ಅದೇನೆ, ಆತ್ಮಕ್ಕೆ ಅವರು ದ್ರೋಹ ಬಗ್ದು ಬದುಕ್ತಾ ಇರ್ತಾರೆ, ದ್ರೋಹ ಮಾಡ್ಕೊಂಡು. ಇದಕ್ಕೆ ಉತ್ತರ ಕೊಡೋ ಶಕ್ತಿ ಅಂತ ದೇವರೇ ಇಲ್ಲ. ಅವರು ದ್ರೋಹ ಮಾಡ್ಕೊಂಡು ಬದುಕ್ತಿದೀನಿ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಆ ಗಿಲ್ಟಲ್ಲೇ ದಿನ ಅವ್ರವ್ರನ್ನ ಕೊಲ್ಕೊಂತ ಇರ್ತಾರೆ. ಭಗವಂತ ಅವ್ರಿಗೆಲ್ಲ ಶಕ್ತಿ ಕೊಡಪ್ಪ. ಒಂದು ಅರ್ಥ, ಜೀವನದ ಸಾರಾಂಶನೇ ಅರ್ಥ ಮಾಡ್ಕೊಳ್ಳದೆ ಬದುಕ್ತಾ ಇರ್ತಾರೆ ಜನ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಮೇಯ್ನ್ ಆಗಿ ಎಲ್ಲಾರ್ಗೂ ಕಷ್ಟಗಳಿದೆ. ಎಲ್ಲಾರ್ಗೂ ಅವ್ರವ್ರದೇ ಅವ್ರವ್ರಿಗೆ ಅವ್ರವ್ರ ಮೂಗುನೇರಕ್ಕೆ ಆನೆಗೆ ಇರುವೆಗೆ ಅವ್ರಿಗೆ ಯಾರು ಸುಖ ಜೀವಿಗಳಲ್ಲ. ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ಳೋದು? ನಾನು ಮಾತ್ರ ಅಂತ ಅಂತಾರೋ ಗೊತ್ತಾಗಿಲ್ಲ. ನಂಗೂ ಗೊತ್ತಾಗಿಲ್ಲ ಅಪ್ಪ. ನಮ್ಮ ಹೀರೋ ಬಂದ್ರು ನೋಡ್ರಿ. ಈ ಜಮಾನ ನಿನಗಿಂತಲೂ ಸಿರೀನಾ. ಇದೇನಾ ಶಾಂಪು ಯೂಸ್ ಮಾಡೋದು? ಇದೇ ಶಾಂಪೂನ ಯೂಸ್ ಮಾಡೋದು. ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಲಿಂಕ್ ಬೇಕಿದ್ರೆ ಹಾಕ್ತೀನಿ, ತಗೊಳ್ಳಿ. ಚೆನ್ನಾಗಿದೆ ಆ್ಯಕ್ಚುಲಿ. ನಂದು ತುಂಬ ಫ್ರಿಜ್ಜಿ ಹೇರಿಗೆ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಜಾನ್ವಿ ಸಜೆಸ್ಟ್ ಮಾಡಿದ್ರು. ಇದರದ್ದು ಮಾಸ್ಕ್ ಕೂಡ ಬರುತ್ತೆ, ಎರಡೂ ಚೆನ್ನಾಗಿದೆ, ಗುಡ್. ಲಿಂಕ್ ಬೇಕಿದ್ರೆ ಇಲ್ಲಿ ಬ್ಯಾಗ್ ಡಿಸ್ಕೌಂಟ್ಸ್ ಇರುತ್ತೆ, ತಗೊಳ್ಳಿ. ಲುಕಿಂಗ್ ಗುಡ್. ಹೌದಾ? ಥ್ಯಾಂಕ್ ಯು. ಮೈಸೂರಿಗೆ ನಾವು ಹೋಗ್ಬಿಟ್ಟು ಬಂದ್ವಿ, ನೀನು ಬಂದಿಲ್ವಲ್ಲ ಅದೇನಕ್ಕೆ ಅಂತೇಳಿ ಎಲ್ಲ ಕೇಳ್ತವ್ರು. ಅದೇ ಬೇಜಾರು. ನಮ್ದು ಮನೆ ದೇವರು ಪೂಜೆ ಇತ್ತು. ಹಳೆ ದೇವಸ್ಥಾನ ಹೊಡೆದಾಕಿ ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದು. ಜೋರಾಗಿ ಹೇಳು, ತಿಳಿತೀನಿ. ಜಾನ್ವಿ ಮನೆ ಕಡೆಯವ್ರು ಯಾಕೆ ಬಂದಿಲ್ಲ ಅಂತ. ಚಿಕ್ಕು ಮನೆ ಕಡೆಯವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ದಾರೆ. ಜಾನ್ವಿ ಯಾಕೆ ಬಂದಿಲ್ಲ ಅಂತ. ಜಾನ್ವಿ ಮನೆಯವರಲ್ಲ. ಜಾನ್ವಿ ಔಟ್ಫಿಟ್ ಯಾಕೆ ಇನ್ನ ಬಯಲಾಗಿಲ್ಲ? ಜಾನ್ವಿದೊಂದು ಶಾಪಿಂಗ್ ಕ್ಯಾನ್ಸಲ್ ಆಗಿದೆ. ನೀನು ನಾಮಕರಣಕ್ಕೆ ಶಾಪಿಂಗ್ ಮಾಡಬೇಕಾಗಿದ್ದು.
ಹಾಗಾಗಿ ಬರೋಕ್ಕಾಗಿಲ್ಲ. ಅಂಡ್ ಗೈಸ್, ಈಗ ನನ್ನ ತಂಗಿ ಹೇಳ್ತಾಳೆ ನಾನು ಹೆಂಗೆ ಕಾಣಿಸ್ತಿದ್ದೆ ಫಂಕ್ಷನಲ್ಲಿ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸರಿ ಸರಿ ಹಂಗೆ ಹೇಳು. ನನಗೆ ಇಷ್ಟ ಆಯ್ತು, 2 ಲುಕ್ಕು ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೆಸೇಜ್ ಮಾಡಿದ್ಲ ಅವಳು ಅದಕ್ಕೆ. ಮೌಲ್ಯಕ ನೋಡು, ಬೇಗ ಎಷ್ಟು ಚೆನ್ನಾಗಿ ಕಾಣ್ತೈತೆ ಮೌಲ್ಯಕ. ನನಗೆ ತುಂಬಾ ಇಷ್ಟ ಆಯ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಲುಕ್ಕು. ಶೋ ದೇವ್ರೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಇಷ್ಟ ಆಯ್ತು. ಸ್ಟನ್ನಿಂಗ್ ಆಗಿತ್ತು. ಒಂಥರ ಅಂದ್ರೆ ಕ್ಲಾಸಿ ಆಗೋಯ್ತು. ನನ್ನ ಕಾನ್ಸೆಪ್ಟ್ ನಿನಗೆ ಇವಾಗ ಅರ್ಥ ಆಗಿರುತ್ತೆ ವಾಟ್ ಇಟ್ ಈಸ್ ಅಂತ. ಇನ್ನ ಬಂದೆ ಒಳಗಡೆ ಬಂದೆ, ಆ ಬಟ್ಟೆನೂ ಬಿಚ್ಚಾಗ್ತಾ ಇರ್ಲಿಲ್ಲ. ಆಮೇಲೆ ಟಗ ನೋಡ್ಕೊಂಡು ಹಂಗೆ ಹಿಂಗೆ ಸ್ಟಾರ್ಟಿಂಗ್ ಅನ್ಕೊಂಡ್ರೆ ಸೂಟ್ ಆಗಲ್ಲ ಮೇ ಬಿ ಸ್ಯಾರಿಗೆ ಅಂತ, ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಗೈಸ್. ಗೊತ್ತಾ ಎಂತವ್ರಿಗೆ ಗಣ ಮುದ್ದು ಅಂತ ಅವ್ರ ಅಕ್ಕ ಅಲ್ವಾ ನಿಮ್ಗೆ ಹೆಚ್ಚು ಸಾಮಾನೆಲ್ಲ ತಗೊಬಂದವ್ಳು. ಅಮ್ಮ ಏನು ಹೆಚ್ಚೆ ಸಾಮಾನ? ತಂಗಿ ಕಣೆ, ಬೀಗರು ತಂಗಿಲ್ಲ. ತಂಗಿನ ಅಂದ್ರೆ ಅವ್ರಿಗೆಲ್ಲ ಮಗು ಮಗು ಬಾಣ್ತಿಗೆ ಚಿಕ್ಕಮ್ಮ ಚಿಕ್ಕತ್ತೆ ಏನೇನು ತಂದಿದ್ದಾರೆ ಅಂತ ನೋಡೋಣ ಬನ್ನಿ. ಏನೇನು ತಂದಿದ್ದೀರಾ? ಎಲ್ಲ ತಂದೆ ಈರುಳ್ಳಿ ಮತ್ತೆ ಇದೇನು ಸೊಪ್ಪಿದು? ಸೊಪ್ಪು, ಎಲ್ಲ ಸೊಪ್ಪು. ಸೊಪ್ಪು. ರೇಷನ್ ತಂದ್ಬಿಟ್ಟಿದ್ದೀರಾ? ಸೀಗಡಿ ಅಂತ ಹೇಳಿ ಏನಮ್ಮ ಅಂತಾರೆ ಅದಕ್ಕೆ? ಎಚ್ಚೆ ಸಾಮಾನು. ಹೆಚ್ಚೆ ಸಾಮಾನು ಅಂದ್ರೆ ಸಾಮಾನುಗಳು ಬಾಣಂತಿಗೆ ಬೇಕಾಗಿರೋ ಸಾಮಾನುಗಳು ತಂದ್ಕೊಡೋದಕ್ಕೆ ಎಚ್ಚೆ ಸಾಮಾನು ಅಂತಾರೆ. ಹೌದಾ? ನಾನು ಅಲ್ಲ ಬಟ್ ಅಲ್ಲ ಕೆಲವೊಬ್ರು ಬೈತಾರಲ್ಲ ಹೆಚ್ಚೆ ನನ್ನ ಮಗ ಅಂತ. ಹಾ ಬೈತಾರೆ. ಮತ್ತೆ ಎಚ್ಚೆ ಸಾಮಾನು ಅಂತಾರೆ, ಅಂದ್ರೆ ಸಾಮಾನು ಹೆಚ್ಚಿಗೆ ತಂದ್ಕೊಡೋದಕ್ಕೆ ಎಚ್ಚೆ ಸಾಮಾನು. ಆಲ್ರೆಡಿ ಬೀಗ್ರು ತಂದ್ಕೊಟ್ಟಿದ್ದಾರೆ, ನೀನ್ ಯಾಕೆ ಎಕ್ಸ್ಟ್ರಾ ತಂದ್ಕೊಟ್ಟಿದ್ದೆ? ಮಗು ಬಾಣಂತಿಗೆ ಅದು ಅವ್ರೆ ಅಂತಲ್ಲ, ಎಲ್ಲ ತಂದ್ಕೊಡ್ಬೋದು. ಸೀಗಡಿ. ಓ ಹಂಗಾರೆ ನೋಡಿ ಗೈಸ್, ಯೋಚನೆ ಮಾಡಿ. ಸೀಗಡಿ ನೋಡಿ ನೀವು ಇದು ನಾಮಕರಣಕ್ಕೆ ಓ ಗಿಫ್ಟು. ಏ ವಾವ್, ಇದು ಬಂದೆ ಈ ತರ ನೀನು ಒಂದಿನ ಕೊಡ್ತೀಯಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮತ್ತೆ ನಿಮ್ಮ ಮಗಳಿಗೆ ಮೆತ್ತಿಗಿರೋ ಥರ ತಂದಿದ್ದೀನಿ. ಎತ್ತಿಗಿರೋ ಥರ ಉಂಗ್ರ ಚೆನ್ನಾಗಿದೆ. ಮತ್ತೆ ಸಿಕ್ತು. ಹಾರ್ಟ್ ಇಲ್ಲ, ಹಾರ್ಟ್ ಶೇಪ್ ಇಂದು. ಆ್ಯಕ್ಚುಲಿ ನನ್ನ ಮಗಳದೆಲ್ಲ ನಂಗೆ ನೆನಪರ್ತಾ ಇದೆ, ಆದರೆ ಮಗನ್ ಮಾಡಿರೋದು ಆ ಟೈಮ್ ಎಲ್ಲ ಮುಗಿಸಿ ಸ್ವಲ್ಪ ಮರ್ತೋಯ್ದೆ ಅಲ್ವಾ, ಏನೇನಾಯ್ತು ಅಂತ ಅನ್ನೋದೇ ಗೊತ್ತಿಲ್ಲ. ಬಟ್ ಈ ಸರಿ ವ್ಲಾಗಲ್ಲಿ ಎಲ್ಲಾನು ಕ್ಯಾಪ್ಚರ್ ಆಗಿದೆ. ನಾವ್ ಏನು ಕ್ಯಾಪ್ಚರ್ ಮಾಡ್ಲಿಲ್ಲ. ಹೌದು ದಿನಸಿ ಸಾಮಾನು ಒಳ್ಳೆ ಎಪಿಸೋಡ್ಸ್, ಸೀರಿಯಲ್ ತರ ಆಗಿರೋದು. ಸಖತ್ತು. ಅಜ್ಜಿ ಹೆಂಗಿತ್ತು ಟ್ರಿಪ್ಪು? ಪ್ರತೀಕ್ ಈ ಸಲ ನೀವು ಹೆಚ್ಚೆ ಸಾಮಾನು ಹಾಕಂಗಿಲ್ಲ ಮನೆಗೆ. ಯಾಕೆ? ಮಧು ಅವರು ಆಲ್ರೆಡಿ ಹೆಲ್ಪ್ ಮಾಡಿದ್ರು. ನಾಮಕರಣ ಚೆನ್ನಾಗಿತ್ತು. ಹಾಂ ಸೂಪರ್ ಆಯ್ತಲ್ಲ. ದೇವ್ರ ದರ್ಶನ ಎಲ್ಲ ಹೆಂಗಾಯ್ತು? ನಿಮ್ಮನೆ ದೇವ್ರದೆಲ್ಲ ಹೆಂಗಾಯ್ತು? ನಮ್ಮನೆ ದೇವ್ರಿಗೆ ಹೋಗ್ಲಿಲ್ಲ. ನಮ್ಮನೆ ದೇವ್ರೆ 4 ದೇವ್ರು ಹೋಯ್ತು. ಹೂವು ಕೊಡ್ತು ದೇವ್ರು ಪ್ರತಿ ಎತ್ತಿತ್ತಾವೆ ಅನ್ನೋದು. ಸೂಪರ್. ಪಾತ್ರೆ ಸೌಂಡ್ಗೆಲ್ಲ ಅಳ್ಳಾಡ್ತಾವಳು. ಎಲ್ಲ ಇಬ್ರು ಚೆನ್ನಾಗಿ ಕಾಣ್ತಾ ಇದ್ರಿ. ಹಾಂ ಆ ಬ್ಲೂ ಬಟ್ಟೆಲಂತೂ ಸಖತ್ತಾಗಿ ಕಾಣ್ತಾ ಇದ್ರಿ ಎಲ್ಲ ಮನೆ ಜನ ಎಲ್ಲ. ಮತ್ತೆ ತಕ್ಕೊಟ್ಟಿದ್ದು ಬಟ್ಟೆ ಏನ ಸೆಲೆಕ್ಟ್ ಮಾಡವ್ರೆ. ಬ್ಲೂ ಕಲರ್ ಬಟ್ಟೆನಾ ಅವರೇ ಒಂದ್ಸಲಿ ಬಾವ ಪೋಸ್ಟ್ ಮಾಡಿದ್ರಲ್ಲ, ಅದ್ರಲ್ಲಿ ಬಾವ ಮತ್ತೆ ಆನಲ್ ಇಬ್ರು ಸೇಮ್ ಮಿನಿ ವರ್ಷನ್ ಆಫ್ ಬಾವ ತರ. ಓ ಇದು ಮಾಡಿದಾಗ ಚಾಟ್ ಜಿ ಪಿ ಟಿ ಬರುತ್ತಲ್ಲ ಅದನ್ನ ಪ್ರಾಂಪ್ಟ್. ಹಂಗೆ ಇದ್ದ. ಹೌದಾ? ಹಂಗೆ ನನಗೆ ಏನು ಗೊತ್ತಂದ, ನನಗೆ ಜಾನ್ವಿ ಯಾವಾಗಲೂ ಅದು ಹೇಳ್ತಾ ಇರ್ತಾನೆ ಸರ್. ಜಾನ್ವಿ ಅದು ಹೇಳೋದು ಜಾನ್ವಿ ಬಿಟ್ಟರೆ ಜಾಸ್ತಿ ಹಂಗೆ ಯಾರು ಹೇಳೋಲ್ಲಪ್ಪ ನನಗೆ. ಅಲ್ಲ ನಾವೆಲ್ಲ ನಂಗೆ ಖುಷಿ ಆಗಕ್ಕೆ. ಅದು ಮಾರ್ಚ್ ಅಲ್ವಾ, ಅದಕ್ಕೂ ತಲೆ ಸರಿ ಇಲ್ಲ. ಅಯ್ಯೋ ದೇವ್ರೆ, ನೀವ್ ಹೇಳಿ. ಅವರ ನಾವಿಬ್ರು ಮಾರ್ಚು, ನಾದಿನೂ ಮಾರ್ಚು. ಅದಕ್ಕೆ ಒಂಥರ ಆಡ್ತಾ ಇರ್ತಾರೆ. 6ನೇ ತಾರೀಕಲ್ಲಿ ಹುಡ್ತವ್ರು. ಗುಡ್ ಹಾರ್ಟೆಡ್ ಪೀಪಲ್. ಹಾ ಅಲ್ವಾ? ಕರೆಕ್ಟ್. ಇನ್ನು ನಾನು ನಿನ್ ಮಗ ಅವಳ ಡಿಸೈಡ್ ಮಾಡಿ ಕರೆಕ್ಟ್. ಅವರು ನಮ್ಮ ಅಳಿಯ ಅವ್ರಿಗೋಸ್ಕರ ಹೇಳ್ದ, ಆದ್ರೆ ನಿಜ ಹೇಳು. ಇಲ್ಲ ಪರವಾಗಿಲ್ಲ, ಮೋಸ ಇಲ್ಲ. ಆಟಲ್ಲಿ ಏನು ಮೋಸ ಇಲ್ಲ ಬಿಡಿ. ಆಟಲ್ಲಿ ಏನು ಮೋಸ ಇಲ್ಲ. ಓಕೆ ಬನ್ನಿ ಊಟ ಮಾಡೋಣ. ಅವ್ರಿಗೆಲ್ಲ ಇಷ್ಟ ಆಗಿದೆ. ಅವ್ರಿಗೂ ಇಷ್ಟ ಆಯ್ತು. ಸುಮ್ಮನೆ ಹೇಳಿದ್ರೆ ಇನ್ನು ಆಮೇಲೆ ಜ್ಯುವೆಲ್ಸ್ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು. ಹಾ ಆಮೇಲೆ ಅದು ಅದೇ ನೀಟ್ ರೆಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ರೆಡಿ ಮಾಡ್ತಾರೆ. ಮೌಲ್ಯ ಅವ್ರೆ, ಅದು ಒರಿಜಿನಲ್ ಅದೇನು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೇನು ಆನ್ಸರ್ ಮಾಡ್ತೀರಾ? ಒರಿಜಿನಲ್ ಅಷ್ಟು ಆ ಪಾರ್ಟಿ ಅದು NK ಜ್ಯುವೆಲ್ಸ್ ಅವ್ರ ಹತ್ರ ನಾನು ತಗೊಂಡಿದ್ದು. ಓಕೆ ಅದಕ್ಕೆ ನನ್ನ ಫ್ರೆಂಡ್ ಶೋಭಾ ಹೆಲ್ಪ್ ಮಾಡಿದ್ದು, ಇದನ್ನೇ ಹಾಕೋಬೇಕು ಅಂತ. ಓಕೆ ಡಿಸೈನರು. ಹಾಂ
ರೆಡಿ ಆಗ್ತಾ ಇದೆ. ಗೈಸ್ ಇವ್ನು ಹೆಂಗ್ ಆಡ್ತಾ ಇದ್ದಾನಂದ್ರೆ ಅವಳನ್ನ ಎತ್ಕೊಳಂಗಿಲ್ಲ, ಬಂದ್ಬಿಡ್ತಾನೆ. ಅಲ್ಲಿ ಮೈಸೂರಲ್ಲಿ ಇರುವಾಗ್ಲೂ ಹಂಗೆ ಅಮ್ಮ ಅಕ್ಕ ಅವಳನ್ನ ಎತ್ಕೊಂಡ್ರೆ ನನ್ನ ಎತ್ಕೊಳ್ರಿ ಅಂತ ನಿನ್ ಬಗ್ಗೆನೇ ಹೇಳ್ತಾ ಇರೋದ. ಏನ್ ಅನ್ಸುತ್ತೋ ಅವಕ್ಕೆ, ಏನ್ ಫೀಲಿಂಗ್ಸ್? ಅಣ್ಣ ನೀನು ಹಂಗೆ ಮಾಡಿದ್ಯಾ ಜಾನ್ವಿ? ನಾನು ಇಲ್ಲೇ ಅಲ್ಲ ಸುಜರ್ ಹುಟ್ಟಾಗ ನಾನು ಊರಲ್ಲಿದ್ದೆ ಅಲ್ವಾ, ನಾನು ಅವ್ವ ಕೃಷ್ಣಮ್ಮ ಅವ್ರ ಜೊತೆ ಎಲ್ಲರ ಜೊತೆ ನಾನು ಅಲ್ಲಿದ್ದೆ. ಅಯ್ಯೋ ನಾನಂತೂ ಅಪ್ಪುದು ಫಸ್ಟ್ ಇಯರ್ ಬರ್ಡೇ ಮಾಡಿದ್ರಲ್ಲ, ಅದ್ ಹೆಂಗ ನೆನ್ಪಿದೆ ಅಂದ್ರೆ ನನಗೆ, ನಮ್ಮ ಅಪ್ಪನ ಫ್ರೆಂಡ್ ಮನೆ ಇತ್ತು, ಅವ್ರ ಮನೆಗೆ ಆಟ ಆಡಕ್ ಹೋಗ್ತಾ ಇದೆ, ಅಲ್ಲಿ ಓಡೋಗಿದ್ದು, ಇವನಿಗೆ ಯಾಕೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ವಾ ತಮ್ಮ, ಏನಂತ ಏನು ಗೊತ್ತಿಲ್ಲ, ಅದೊಂದೇ ಸಲ ಮಾಡಿದ್ ನನಗೆ ನೀಟಾಗಿ ನೆನಪಿದೆ. ನಂಗೆ ಏನೋ ನೆನಪಿಲ್ಲ, ಆದ್ರೆ ನಾನು ಆ ಸೃಜನ್ ಹುಟ್ಟಿದ ತಕ್ಷಣ ನನ್ನ ಊರಿಗೆ ಕರ್ಕೊಂಡು ಹೋದ್ರಂತೆ. ಊರಲ್ಲಿದ್ದೆ ನಾನು, ಮಮ್ಮಿ ಹೇಳ್ತಾ ನೀನ್ ಊರಲ್ಲಿದ್ದೆ, ನಾನ್ ಕೇಳು ಫುಲ್ ಸೀನು. ಇವನಿಗೆ ಯಾಕೆ ಮಿಕ್ಕಿ ಮೌಸ್ ಕೇಕ್ ಕಟ್ ಮಾಡಿಸ್ತಾ ಇದ್ದೀರಾ? ಅದು ಪಾಪ ಫಸ್ಟ್ ಇಯರ್ ಬರ್ಡೇ ಮನೇಲೆ ಮಾಡಿದ್ದಾರೆ. ಏನದು ಬಾ ನಿನ್ ಕೈಲೇ ಕೇಕ್ ಕಟ್ ಮಾಡಿಸ್ತೀನಿ ಅಂತ. ಅವಾಗ ಒಂದು ಫೋಟೋ ಹಿಡಿದ್ರು, ಒಂದು ಜುಟ್ಟು ಹಾಕೊಂಡಿರೋದು ನೋಡೋದು, ಹಾಕ್ತೀನಿ ನೋಡಿ ಫೋಟೋ ಸೈಡಲ್ಲಿ. ಅವಾಗ ಆಯ್ತು ನನಗೆ ಕೇಕ್ ಕಟ್ ಮಾಡಿಸ್ಕೊಡ್ತೀರಾ ಅಂತ ಅಂದ್ಬಿಟ್ಟು ಕೇಕ್ ಎಲ್ಲ ನೆನಪಿದೆ. ಅವಾಗ ಪ್ರಾಬಬ್ಲಿ ನನಗೆ ಎಷ್ಟು ಇಯರು, 3 years 4 years 4 years ಡಿಫ್ರೆನ್ಸ್ ಏನೋ ನಿಮಗೂ ಅಪ್ಕೊಂಡು. 4 years ಡಿಫ್ರೆನ್ಸ್. ಬ್ಲಾಗ್ ಮಾಡಬೇಕಾ? ಓಕೆ ಅಮ್ಮ ನೀವು ಕೇಳಿಸ್ಕೊಳ್ಳಿ, ಇದು ಮೌಲ್ಯ, ಇದು ನೀವು, ಓಕೆನಾ? ಸೊ ನಾನು ಅಲ್ಲಿ ನಿಂತಿರ್ತೀನಿ, ನಿಮ್ಗೆ ಆಲ್ರೆಡಿ ಕೋಪ ಬಂದಿದೆ, ಓಕೆನಾ? ಅಮ್ಮಂಗೆ ಹೆಂಗೆ ಹೇಳ್ಕೊಡ್ತಾರೆ ನೋಡಿ ಪ್ರತೀಕು. ಓಕೆ ಅಲ್ಲಿರ್ತಾರೆ. ಅಳಿ ಅಂದರೆ ನಾನು ಹೊಸ ಹಾಸಿಗೆ ಕೇಳಿದ್ದು ಬಾಣತಿಗೆ ಸೊಂಟನೋ ಬರುತ್ತೆ ಅಂತ, ನೀವು ಹೋಗಿ ಕೂತ್ಕೊಳ್ಳೋಕ್ಕಲ್ಲ. ಹಿಂಗೆ ಮೌಲ್ಯ ನಿಂದು ರಿಯಾಕ್ಷನ್ಸ್ ನಕ್ಕೊಂಡು ನಿಂದು ರಿಯಾಕ್ಷನ್ಸ್ ಏನು ಗೊತ್ತಾ ಪಾಪ, ಹಿಂಗೆ ತೋರಿಸಿದ ಅಯ್ಯೋ ಆ ಥರ ಒಂಥರ. ನೀನು ಎರಡು ಕಡೆ ಇದೆಯಾ ನೋಡಿ ಸುಬ್ಬಿ ಹೆಂಗೆ ಆಕ್ಟ್ ಮಾಡ್ತಾಳೆ ಅಂತ. ಇದನ್ನೇ ಬ್ಲಾಗ್ ಮಾಡಕ್ಕೆ ಶುರು ಮಾಡ್ತಾರೆ. ಏನು ಇಲ್ಲ, ಆರಾಮ. ಏನ್ ಹೇಳಿದ್ರಿ ನೀವು? ಫಸ್ಟ್ ಹೇಳಿದ್ದೆ ಹೀಗೆ ಹೇಳ್ತಾವ್ರೆ. ಅದು ಈ ಕನ್ನಡ ಬೇಕಾದ್ರೆ ಹಳೆಂದ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ, ಅಳಿಯಂದರ್ನ. ಸೊ ಒಂದ್ಸತಿ ನೋವು ಹಿಂಗೆ ಇಟ್ಬಿಡ್ಬೇಕು, ಕಣ್ಣು ಬರೀ ಕಾಲ್ಗೆ ನೋಡ್ತಾ ಇರ್ಬೇಕು, ಹಿಂಗೆ ಅಂತ ಇರ್ಬೇಕು. ಯಾಕಂದ್ರೆ ಮಂಚದ ಮೇಲೆ ಕುತ್ಕೊಳ್ಳೋದು ಒಪ್ಪಲ್ಲ ಅಂತಂದ್ರೆ ನೀವು ಹಳೆಂದ್ರ ನೋಡಬಾರ್ದು. ಆಕ್ಷನ್. ಅಳಿಂದ್ರೆ ನಾನು ಹಾಸಿಗೆ ಬುಕ್ ಮಾಡಿದ್ದು ನಾನು ಹಾಸಿಗೆ ಬುಕ್ ಮಾಡಿದ್ದು ಹಾಸಿಗೆ ಬುಕ್ ಮಾಡಿದ್ದಲ್ವಾ? ಮಾಡಕ್ಕೆ ಹೇಳಿದ್ದು ಏನಪ್ಪ ಇರುತ್ತೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾರೆ ಅವಳೆ, ಸೈಕಾಗಿತ್ತು. ನೀನೇ ಬರ್ಬಿಡಿ ಅಲ್ಕಿಸ್ಕೊಂಡು ಈ ಅಂತ ಹೇಳು ಡೈಲಾಗ್ ಹೇಳು. ನಮ್ಮಮ್ಮ ಸೊಂಟ ನೋವು ಬರಬಾರ್ದು ಅಂತ ಮಂಚದ ಅಳತೆಗೆ ಹಾಸಿಗೆ ತರಬೇಕು ಅಂತ ಹಾಸಿಗೆ ಆರ್ಡರ್ ಮಾಡ್ಬೇಕು ಅಂತಿದ್ರು. ಇವಾಗ ನೆನಪಿಸ್ಕೊಳ್ತಾ ಇರ್ತೀನಿ. ನೀವು ನಿಮ್ದು ಕಾಂಟ್ರಿಬ್ಯೂಷನ್ ಇರ್ಲಿ ಅಂತ ಯಮ ಮ್ಯಾಟ್ರೆಸ್ ನ ಮಂಚದ ಅಳತೆ ಕರೆಕ್ಟ್ ಆಗಿ ಗೊತ್ತಾಯಿಲ್ಲ, ಗ್ಯಾಪಲ್ಲಿ ಡ್ಯಾನ್ಸ್ ಕತ್ತಾ ಇರೋದು ತಾನೆ, ನಂಗೆ ಗೊತ್ತು. ಅದೆಲ್ಲ ಕಷ್ಟ ಆಗಿರು. ಯಮ ಮ್ಯಾಟ್ರೆಸ್ ನ ಅದೇ ಅದು ನೀನು ಸುಭದ್ರೆ ಕಟ್ ಮಾಡಿ ಪಾಪ, ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ? ಇವಾಗ ಮಾಡ್ತೀನಿ ನೋಡಿ ಕರೆಕ್ಟ್. ಮಾಡು. ಅದೇನ್ ಗೊತ್ತಾ, ಕಿವಿಗೆ ಹತ್ತಿ ಹಾಕೊಂಡ್ಬಿಟ್ರೆ ಅದಕ್ಕೆ ಆಕ್ಟಿಂಗ್ ಮಾಡ್ತಾಯಿಲ್ಲ. ಈಗ ತೆಗಿ ಈಗ ಬರುತ್ತೆ, ಯಾಕೆ ತೆಗಿ. ಅಮ್ಮ ನನ್ನಮ್ಮ. ಹಲೋ ಹಲೋ ಆನವ. ಅಲ್ಲ ಬಾಯ್ ಬಾಯ್. ಏನ್ ತಾತ ಹಿಂಗ್ ಬಂದು ಹಿಂಗೆ ಹೋಗ್ತೀರಾ? ಗೈಸ್ ಸಮಯ ಬಂದು 7:35 ಆಗ್ತಾ ಇದೆ. ಎಲ್ಲರೂ ಹೊರಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಅಮ್ಮ ಆನವ್ ಬಂದ ನೋಡಮ್ಮ. ಅಮ್ಮ ನೀನು ತಿನ್ಸಿದ್ರೆ ಮಾತ್ರ ಟೇಸ್ಟಿಯಾಗಿರುತ್ತಲ್ವ? ಯಾಕೆ ಅಂದರೆ ಫಸ್ಟೇ ಅಡುಗೆ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಒಂಥರ ಸ್ವಲ್ಪ XXL ಟೇಸ್ಟ್ ಜಾಸ್ತಿ ಆಗುತ್ತೆ. ಹೌದು ನಿಜ, ಜಾಸ್ತಿನೂ ಊಟ ಮಾಡ್ತೀರ. ಸ್ವಲ್ಪ ಇನ್ನ ನಿಧಾನಕ್ಕೆ ಮಾತಾಡು. ಜಾಸ್ತಿನೂ ಊಟ. ಪ್ರಭಾ ಅವರೇ, ನನಗೆ ನಿನ್ನೆ ಒಂದು ಕಮೆಂಟ್ ನೋಡಿದೆ.
ಇಲ್ಲಿ ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಸುಬ್ಬಿನ ನೋಡಿದ್ರೆ ಪಾಪ ಅನ್ಸುತ್ತೆ, ಅವ್ರಿಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದೀರಾ ನೀವು, ಯಾಕೆ ಇಷ್ಟು ಕಷ್ಟ ಕೊಡ್ತೀರಾ, ಯಾಕೆ ಇಷ್ಟು ತೊಂದರೆ ಕೊಡ್ತೀವಿ ಸುಬ್ಬಿ ಫ್ಯಾನ್ಸು. ಏನು ನಿಮ್ಗೆ ತೊಂದರೆ ಆಗ್ತಾ ಇದೆಯಾ ನಮ್ಮಿಂದ, ನನ್ನ ಮಗನಿಂದ, ನನ್ನ ಗಂಡನಿಂದ, ನನ್ನಿಂದ? ತೊಂದರೆ ಅಲ್ಲ ಮಗ, ಜೋರಾಗಿ ಹೇಳಮ್ಮ ಅದೇನೆ. ತೊಂದರೆ ಅಲ್ಲ ಅದು. ಇದೀವಿ ಒಂದು ಸ್ವಲ್ಪ. ಅಮ್ಮ ಅದು ತೊಂದರೆ ಅಲ್ಲ, ಅರ್ಥ ಆಯ್ತಾ? ನನ್ನ ಮಗಳು ಬಾಣಂತನ ಮಾಡೋದು ಮಗಳನ್ನ ಎತ್ತ ಮೇಲೆ ನನ್ನ ಕರ್ತವ್ಯ ಅದು. ಈಗ ಮೊದಲನೇ ಮಾಡಂತಾನೆ ನಮ್ಮಮ್ಮ ಮಾಡಿದ್ರು. ಮಗಳು ಬೇಕು ಅಂತಂದ್ರೆ ಅಳಿಯ ಬೇಕೇ ಬೇಕು, ಅಳಿಯ ಬೇಕು ಅಂದ್ರೆ ಮೊಮ್ಮಕ್ಕಳು ಬೇಕೇ ಬೇಕು. ಈಗ ಮೊದಲನೇ ಬಾಣಂತನ ನೀನು ಮಾಡಿದೆ, ಈಗ ಎರಡನೇ ಬಾಣಂತನೂ ನೀನೇ ಮಾಡ್ತಿದ್ಯಾ ಅಂತ ಜನಗಳ ಒಂದು ಗೆಸ್ಸು. ದೇವ್ರೆ, ಎಷ್ಟು ಬಾಣಂತನಾದ್ರೂ ತಾಯಿನೇ ಮಾಡಬೇಕು ಕಣಮ್ಮ. ತಾಯಿ ಮಾಡದಂಗೆ ಬಾಣಂತನ ಯಾರ ಮನೇಲೂ ಆಗಲ್ಲ, ಅದು ಸುಳ್ಳು. ಹೇಳಿ ಪ್ರತೀಕ್, ಎದ್ರು ಹೇಳಿ. ಅದ್ರಲ್ಲೂ ಹೌದು, ಮೊದಲನೇದು ನಮ್ಮದು, ಎರಡನೇದು ಅವ್ರದ್ದು ಅಂತ ನಮ್ಮ ಅಳಿಯ ಪ್ರತಿಯೊಂದು ವಹಿಸ್ಕೊಂಡಿದ್ದಾರೆ. ಏನನ್ನು ವಯಸ್ಸು ಜೊತೆಗೆ ನಮ್ಮ ಪ್ರಾಬ್ಲಮ್ಮು ಹಂಗೆ ಇರೋದ್ರಿಂದ ಅವರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಒಂದು ರೇಷನ್ ಇರಬಹುದು, ಆಮೇಲೆ ಅವ್ರ ಡೆಲಿವರಿ ಚಾರ್ಜ್ ಇರ್ಬೋದು, ಅವ್ರ ಮಕ್ಕಳು ಡೈಪರ್ ಇರಬಹುದು, ಯಾವುದು ನನ್ನ ಕೈಲಿ ಆಗದೆ ಇರೋದ ಕಾರಣ ಎಲ್ಲ ಅವರೇ ವಹಿಸ್ಕೊಂಡಿರೋದ್ರಿಂದ ನನ್ನ ಮಗಳಿಗೊಂದು ಊಟನೋ ಸ್ನಾನನೋ ಅದನ್ನೋ ಇದನ್ನೋ ತಾಯಿ ಮನೇಲಿ ಅವಳೆ ಅಷ್ಟೇ, ಎಲ್ಲ ನಮ್ಮ ಮಳೆಯನೇ ಮಾಡ್ತಾ ಇರೋದು. ಎರಡನೇದು ಅವ್ರದ್ದು ಅಂತ ಎಲ್ಲ ವಹಿಸ್ಕೊಂಡು ಅವರೇ ಮಾಡ್ತಾ ಇರೋದ್ರಿಂದ ಇದನ್ನೂ ಮಾಡಲಿಲ್ಲ ಅಂದರೆ ನಾನು ಯಾವ ಸೀಮೆ ತಾಯಿ ಅನ್ಸ್ಕೊತೀನಿ. ಸರಿ. ಅಂಡ್ ಆಲ್ಸೋ ಇದು ಈಗ ಹೆಲ್ಪರ್ದು ಅವರೇನೆ ಇದು ಮಾಡಿದ್ದಾರೆ. ಎಲ್ಪ್ ದೇವರಣೆಗೂ ನಂಬುದು ನಂಬಿ ಬಿಟ್ರೆ ಬಿಡಿ. ಇದು ನಂದು ಸ್ಟೋರೇಜ್ ಫುಲ್ ಆಗ್ಬಿಟ್ಟು ಕಟ್ ಆಗ್ಬಿಡ್ತು. ಇವ್ರು ನೋಡ್ರಿ, ಇವ್ರು ಹಿಂಗ ಆಡ್ತವ್ರಿ, ಇವ್ರು ಯಪ್ಪ ಮಗುನ ಆಡ್ಸೋ ರೀತಿನೇನ್ರಿ ಇದು. ಇಲ್ಲಿ ನೋಡ್ರಿ, ಮಧ್ಯದಲ್ಲಿ ನಾವು ಹೆಣ್ಮಕ್ಳು ಒಂಥರ ಮಧ್ಯದಲ್ಲಿ ಸಿಗಾಕೊಂಬಿಟ್ಟಿರ್ತೀವಿ. ನಮಗೆ ಎರಡೂ ಕೂಡ ತುಂಬ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಒಂದಷ್ಟು, ಯಾಕಂದರೆ ಈಗ ಅದೇ ಥರ ಇವಾಗ ಇಲ್ಲಿಂದ ಸ್ಟೋರಿನ ನಾವು ಕುತ್ಕೊಂಡು ಯಾವಾಗಲೂ ಮಾತಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ. ಇವಾಗ ಇವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಏನು, ನಾನು ಸೇಫ್ ಆಗಿರಬೇಕು, ನಾನು ಕಂಫರ್ಟಬಲ್ ಆಗಿರಬೇಕು, ಮಕ್ಳುಗಳಿಗೆ ಅನುಕೂಲ ಆಗಬೇಕು, ಇದಿಷ್ಟೇ ಬಿಟ್ಟರೆ ಸ್ಟೋರಿ ಬೇರೆ ಏನೋ ಇಲ್ಲ ನೀನೇ ಮಾಡಬೇಕು ನಾನೇ ಮಾಡಬೇಕು ಅಂತ ನಾವು ಡಿಸ್ಕಸ್ಸೇ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆ ಕೇಳಿದ್ರು, ಇಲ್ಲ ನಾನೇ ಮಾಡ್ತೀನಿ, ಎರಡನೇ ಬಾಣಂತನ ನಾವೇ ಮಾಡಬೇಕು ಅಂತ. ನಾನೇ ಹೇಳಿದೆ ಆ್ಯಕ್ಚುಲಿ, ಇಲ್ಲ ಅಮ್ಮ ನಾನು ಅಮ್ಮನ ಮನೆಗೆ ಹೋಗ್ತೀನಿ, ನಂಗೆ ಅಲ್ಲೇ ಕಂಫರ್ಟಬಲ್ಲು. ಸೊ ಅವರು ಸರಿನಮ್ಮ ನಿನಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲೇ ಹೋಗು ಅಂತ ಅವರು. ಇಲ್ಲಿ ಬಂದಾಗ ಈಗ ನಾವು ಮಾಡಬೇಕಾಗಿರೋದನ್ನ ಅದು ಬರುತ್ತೆ ಅಲ್ವಾ ಮಾತು. ಸೊ ಅದಕ್ಕೆ ಏನೇನು ಅನುಕೂಲ ಬೇಕೋ ಅದನ್ನೆಲ್ಲ ಅನುಕೂಲನೂ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಹೇಳಬೇಕು ಅನ್ನೋ ಒಂದು ಸಿಚುಯೇಷನ್ನು ಬಂದಿಲ್ಲ ಅಥವಾ ಗೊತ್ತಿಲ್ಲ. ಸೊ ಯಾವೊಂದು ಕ್ಲಾರಿಟಿ ಕೊಡಬೇಕು. ಆ್ಯಂಡ್ ಆಲ್ಸೋ ನಮ್ಮ ಅತ್ತೆ ಇಲ್ಲಿ ಬಂದಾಗ ಅಷ್ಟೇ ಅವ್ರ ಪಾಪ ಒಂದು ಸಮಯ ಸಿಗುತ್ತೆ ಫ್ರೀಯಾಗಿ ಅವರು ಕೂತ್ಕೊಳ್ಳೋಕ್ಕೋ ನಿಂತ್ಕೊಳ್ಳೋದಕ್ಕೋ. ಆ್ಯಂಡ್ ಮೈಸೂರಲ್ಲಿರೋವಾಗ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ, ನಾವು ಹೋದರೆ ನಮ್ಮೆಲ್ರಿಗೂ ಒಂದು ಎಷ್ಟು ಜನ ಇರ್ತೀವಿ, ಒಂದು 10-15 ಜನಕ್ಕೂ ಅಡುಗೆ ಅವರೇ ಮಾಡಬೇಕು. ಆ್ಯಂಡ್ ನಾನು ಆವಾಗಲೇ ಹೇಳಿದೆ, ಪ್ರಸಾದ ಮಾಡಬೇಕು. ಅವ್ರಿಗೂ ತುಂಬ ಹೆಲ್ತ್ ಇಶ್ಯೂಸ್ ಇದೆ. ಇದೆಲ್ಲ ಇರೋದ್ರಿಂದ ಕಷ್ಟ ಆಗುತ್ತೆ. ಆ್ಯಂಡ್ ನಾವು ಕೂಡ ಅಮ್ಮನ ಹತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಷ್ಟಾಗುತ್ತೋ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಇದೆಲ್ಲನೂ ಇರುತ್ತೆ ಗೈಸ್. ಸೊ ಇದೊಂದು ಕ್ಲಾರಿಟಿ ಎಲ್ಲೋ ಕೊಡಬೇಕು ಅಂತಿತ್ತು. ಜನರಲಾಗಿ ಕೇಳಿದೆ ಅಷ್ಟೇ. ಬಟ್ ಅಮ್ಮ ನಮ್ಮ ಅಪ್ಪನ ಬಗ್ಗೆ ಕೇಳಿದರೆ ಅದು ನಾಳೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನಾನು ಅಮ್ಮ ಸ್ವಲ್ಪ ಹೇಳ್ತೀವಿ. ಇನ್ನು ಮುಂದಿಂದು ಡೀಪ್ ಡೀಟೇಲ್ಸ್ನ ನೀವು ಸುಬ್ಬಿನೇ ಕೇಳಬೇಕಾಗುತ್ತೆ ಗೈಸ್. ನಾನು ನನ್ನ ಪಾರ್ಟ್ ಆಫ್ ಸ್ಟೋರಿನ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ. ಆ್ಯಂಡ್ ನಿಮ್ಮನ್ನೆಲ್ಲರೂ ನಾನು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆಲ್ರಿಗೂ, ನೀವು ಯಾವಾಗಲೂ ಡೈಲಿ ನಮ್ಮ ಜೊತೆನೇ ಬರ್ತಿರೋದ್ರಿಂದ ದಿನಗಳು ಕಳೀತಿದ್ದೀರಾ, ನಿಮಗೂ ಒಂದು ಕ್ಯೂರಾಸಿಟಿ ಆ್ಯಂಡ್ ಕ್ವಶನ್ಸ್ ಇರುತ್ತೆ. ಯಾರು ಏನಾಗ್ತಿದೆ, ಏನೋ ಕ್ಲಾರಿಟಿ ಇಲ್ವಲ್ಲ ಅಂತ. ಬಟ್ ಆ ಕ್ಲಾರಿಟಿಗಳನ್ನ ನಿಷ್ಕಲ್ಮಶವಾಗಿ ನಾನು ನಿಮಗೆ ತಲುಪಿಸೋ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಲೇಬೇಕು. ಸೊ ಮಾಡ್ತೀನಿ ಆದಷ್ಟು. ಸೊ ಇದು ಒಂದು ಕ್ಲಾರಿಟಿನ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ
ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ಲ ಐಕಾನ್ ಒತ್ತೋದನ್ನ ಮರಿಬೇಡಿ. see you all again. Love you. Bye bye.